ಭೀಮರಾಯ್, ಈ ಸಂತೋಷದ ಸಂದರ್ಭದಲ್ಲಿ ನಿನಗೊಂದು ಖುಷಿ ಸುದ್ದಿ ಹೇಳೋದೈತೆಪ್ಪ. ಖುಷಿ ಸುದ್ದಿ? ಈ ಸಂತೋಷಕ್ಕಿಂತ ಮುಗಿಲಾದ ಮತ್ಯಾವುದು ಮಾವ, ಬೇಗ ಹೇಳು. ಸೌಭಾಗ್ಯ, ನೀನೇ ಹೇಳ್ತವೋ ಅಥವಾ ನಾನೇ ಹೇಳಲು? ಓಹೋ, ಅಣ್ಣನ ಮುಂದೆ ಹೇಳಕ್ಕೆ ನಾಚಿಕೆ ಪಡ್ತೀಯಾ? ನಾನೇ ಹೇಳ್ತೀನಿ ಬಿಡು. ಭೀಮರಾಯ್, ತಮ್ಮ ಕ್ರಾಂತಿ ನಿಮ್ಮ ಮುಂದೆ ಹೇಳಲ್ಲದೆ ಮತ್ತಾರ ಮುಂದೆ ಹೇಳಬೇಕು? ಸೌಭಾಗ್ಯ ಈಗ 3 ತಿಂಗಳು ಗರ್ಭಿಣಿ, ಅಂದ್ರೆ ನೀನು ಮಾವನಾಗ್ತೀವೋ ಭೀಮರಾಯ? ಕೇಹೋ, ನಾನು ಮಾವ ಕಾಕಾಗ್ತಿದ್ರಿ ಮಾವ. ಕೆಳಗಿಳಿಸು. ಇದೇನು ಕುಸ್ತಿ ಕಾಣ ತಿಳ್ಕೊಂಡೇನ? ನಾನು ಕಡಿಮೆ ಹಾಕಚ್ಚಿನ? ನಾನು ಸೋದರ ಮಾವ ಹಾಕತ್ತೀನಿ, ಸೋದರ ಮಾವ. ತಂಗ್ಯಮ್ಮ ಅಳಬೇಡಮ್ಮ, ತಂಗಿ ಅಳಬೇಡ. ತವರಿನಲ್ಲಿ ತಾಯಿಲ್ಲದ ಕೊರತೆ ಬಾರದೆ. ಇನ್ನು ಚೊಚ್ಚಲ ಹೆರಿಗೆ ನನ್ನ ಮನೆಯಲ್ಲೇ ಮಾಡ್ತೀನಮ್ಮ. ನಿನ್ನ ಸೀಮಂತ ಕಾರ್ಯಕ್ರಮ ಧಾಮ್ ಧೂಮ್ ಆಗಿ ಮಾಡಿಸ್ತೀನಮ್ಮ, ಧಾಮ್ ಧೂಮ್ ಆಗಿ. ನನ್ನ ಅಳಿಯನಿಗೆ ಹಾಲಗಡಗ, ಬೆಳ್ಳಿ ಹುಡ್ದಾರ, ಬಂಗಾರ ಚೈನ ಮಾಡಿಸ್ತೀನಮ್ಮ, ಬಂಗಾರ ಚೈನ ಮಾಡಿಸ್ತೀನಿ. ತಂಗಿ, ಈ ವರ್ಷ 500 ಚೀಲ ನೆಲ ಬೆಳೆದಿನಮ್ಮ. ನನ್ನ ಅಳಿಯನಿಗೆ ಬೆಳ್ಳಿಯ ತೊಟ್ಟಿಲದಾಗ ತಂದು ತೂಗ್ತೀನಮ್ಮ, ತೂಗ್ತೀನಿ. ತಂಗಿ, ಸಂತೋಷವಾ ತಾಯಿ? ತಂಗಿ, ಈ ಸಂತೋಷಕ್ಕೆ ಏನಾದರೂ ವಿಶೇಷ ಐತನಮ್ಮ? ಯಾಕಿಲ್ಲ ಅಣ್ಣ, ಖಂಡಿತವಾಗ್ಲೂ ಇದೆ. ನೀನ್ ಬರ್ತೀಯ ಅಂತ ಬೆಳಿಗ್ಗೆ ಇದು ಹೋಳಿಗೆ, ಮಾವಿನ ಹಣ್ಣಿನ ಸ್ವೀಕರಣೆ ಎಲ್ಲ ಮಾಡಿಟ್ಟಿದ್ದೀನಿ. ನಡಿ, ಬಂದು ಊಟ ಮಾಡುವೆ ಅಂತೆ. ನಾನು ಬರಲ್ಲ ಅತ್ತಿಗೆ. ನಂದ ಗೋಕುಲದಂತಿರುವ ಈ ನನ್ನ ಅರಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡಲು ಪುಟ್ಟ ಕೃಷ್ಣ ಬರುತ್ತಿರುವ ಸುದ್ದಿ ಎಲ್ಲಿಲ್ಲದೋ ಖುಷಿಯಾಗಿದೆ. ಊಟದ ಮುಂಚಿತವಾಗಿ ನಿನ್ನ ಸ್ವರದಿಂದ ಒಂದು ಹಾಡನ್ನು ಕೇಳಿದೆ. ನಾನು ಊಟ ಮಾಡುವುದಿಲ್ಲ ಅತ್ತಿಗೆಮ್ಮ, ಊಟ ಮಾಡುವುದಿಲ್ಲ. ಆಯ್ತಪ್ಪ, ನಿಂದು ಹಠ ಅಂದ್ರೆ ಹಠ. ಆಯ್ತು, ನೀನ್ ಇಷ್ಟದಂತೆ ಆಗ್ಲಿ. ಅಣ್ಣ, ನಡೀರಿ, ಊಟ ಮಾಡಿರಂತೆ. ಆಯ್ತಮ್ಮ, ಬಾಳ ಹಸುವಾಗಿದ್ದೆ, ಬೇಗ ನಾ ಊಟ ಬೆಳೆಸಮ್ಮ. ನಡಿ ಮತ್ತೆ, ಬೇಗನೆ ಹೋಳಿಗೆ ಆರ ಹೋಗುತ್ತೆ. ಆಯ್ತಾಯ್ತು.
ಹೂವಿಲ್ಲದ ಬಲೆ, ಬೆಂಕಿಲ್ಲದ ಒಲೆ, ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ. ಹಾಗೆ ಅಣ್ಣ ತಮ್ಮ, ಬಂಧು ಬಳಗವಿಲ್ಲದ ಬದುಕು, ಮರುಭೂಮಿಯಲ್ಲಿನ ಮರದಂತೆ. ಲೇರುತ್ಯ ಆ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ. ಆದರೆ ನೀನು ನನ್ನ ಮೇಲೆ ಇಲ್ಲದ ಸಲ್ಲದ ಕೇಸ್ ಹಾಕಿಸಿ 18 ವರ್ಷಗಳ ಕಾಲ ಬಾಲಾಪರಾಧಿಯನ್ನಾಗಿ ಮಾಡಿದ್ಯಲ್ಲೇ ಮಗನೇ. ಈ ಕಾರಣ ಹುಟ್ಟಿದ್ದೇ ವಿಚಿತ್ರ, ಬದುಕಿದ್ದು ಡಿಫರೆಂಟ್, ಇಲ್ಲಿಗೆ ಬಂದಿದ್ದೇ ಕರೆಕ್ಟ್. ರಾಜಕೀಯ ರಣಹೇಡಿಗಳಿಗೆ ರಣಧೀರನಾಗಿ, ಕಳ್ಳ ಕದಿಮರಿಗೆ ಯಮಕಿಂಕನಾಗಿ, ಬಂಡ ಶ್ರೀಮಂತರಿಗೆ ಮಿಂಡನಾಗಿ ಛಲ ಸಾಧಿಸುವುದೇ ಈ ಛಲದಂಕ ಮಲ್ಲನ ಚಮತ್ಕಾರ. ಈ ಮದ ತುಂಬಿರೋ ಮದ್ದಾನೆ ಜೊತೆ ಕಾದಾಡಲು ಯಾವನಾದ್ರೂ ಮುಂದೆ ಬಂದಿದ್ದೆ ಆದ್ರೆ ಅವನ ಎದೆ ಬಗೆದು ಬಿಸಿ ರಕ್ತ ಕುಡಿಯುವನು ಈ ಗಂಡದ ಗುಂಡಿಗಿರುವ ಈ ಕಾರಣ. ನೀವು ವಿಚಾರಿಸಿದ ಹಾಗೆ ಇವನು ಹೀರೋನಲ್ಲ, ವಿಲನ್ನು ಅಲ್ಲ, 2 ಬೆಟ್ಟ 3ನೇ ಅವನು. ವಿಚಾರ ಮಾಡಿ ನೋಡಿ, ಮುಂದಿನ ಸನ್ನಿವೇಶನದಲ್ಲಿ ಬರುತ್ತೇನೆ. ಗುಡ್ ಬೈ.
मगरमच्छ का ओम नहीं, कछुए का ओम नहीं, सांप का खाना नहीं, मछली को अजान नहीं, कुत्ते का कोई अजान नहीं, ಆದರೆ ಈ ಹೃದಯದ ಲೈಫಿನಲ್ಲಿ ಓಲೆಂಬ ವರ್ಣವೇ ಇಲ್ಲ. ಏ ಬೆಟ್ಟ, ನಿನ್ನ ಸಂಸಾರದ ಗೂಡಿಗೆ ನನ್ನ ದ್ವೇಷವೆಂಬ ಬೆಂಕಿ ಹಚ್ಚಿ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡದೆ ಹೋದರೆ ನಾನು ರಾಜಕೀಯ ರಣಧೀರ, ವೈರಿಗಳಿಗೆ ಯಮ ಕಿಂಕರ, ರುದ್ರಯ್ಯನೇ ಅಲ್ಲ. ಅಷ್ಟು ನೋಡಿ ನನ್ನ ತಮ್ಮ ಕ್ರಾಂತಿಯ ಕೈಯ ಕಾಲು ಮುರಿಸಿ ಒಕ್ಕಿದವನ ಚರ್ಮವನ್ನು ಸುಲಿದು ಮೆಟ್ಟು ಮಾಡಿಕೊಂಡು ರಾಜಕೀಯ ಸಿಂಹಾಸನದ ಮೇಲೆ ಕುಳಿತು ರಾಜನಂತೆ ರಾಜಾದ ಸಲಿಲ್ಲ. ಇಂದು ರಾಜ ಮಟ್ಟದ ಕುಸ್ತಿಯ ಕಣದಲ್ಲಿ ನನ್ನ ಬದ್ಧವೈರ ಭೀಮರಾಯನ ಶಿಷ್ಯ ಕಾಂತಿಯ ಭಾವಗಳನ್ನು ನನ್ನ ಗರಡಿಯಲ್ಲಿ ಬೆಳೆದ ಗರುಡ ರಾಜ್ಯನಿಂದ ಕ್ರಾಂತಿಯ ಭಾವಗಳನ್ನು ಕೈಕಾಲು ಮುರಿಸಿ ಬಿಡಲಾರ ಈ ಆಟ ಯೋಗಿ. ಓಹೋ ಪೈಲ್ವಾನ್ ಭೀಮರಾಯ್, ಏನಿದು ಇಂದಿನ ರಾಜ್ಯ ಮಟ್ಟದ ಕುಸ್ತಿಯ ಕಣದಲ್ಲಿ ಗೆದ್ದೆ ಎಂಬ ಶರವೇಗದಲ್ಲಿ ಹೋಗುತ್ತಿರುವುದು ಮೂರ್ಖತನ. ಬೇರು ಇಲ್ಲದ ಮರ, ಹಲ್ಲು ಇಲ್ಲದ ಹಾವು, ಧ್ವನಿ ಇಲ್ಲದ ರಾಜಕಾರಣ, ಧೈರ್ಯವಿಲ್ಲದ ಅಧಿಕಾರಿ, ಜ್ಞಾನ ಇಲ್ಲದ ನಿನ್ನಂತ ಅಜ್ಞಾನಿಗೇನು ಗೊತ್ತಾ ನನ್ನ ಶಿಷ್ಯನ ಶೌರ್ಯ ಸಾಹಸ. ರಾಜ್ಯದ ಕತ್ತಿನ ಮುಂದೆ ಇನ್ನು ಸುಳೆ ರಾಜ ಗರಡಿಯಲ್ಲಿ ಬೆಳೆದ ಹುಲಿ, ನನ್ನ ಗರಡಿಯಲ್ಲಿ ಪಳಗಿದ್ದು ಕೇವಲ ಹುಲಿಯಲ್ಲ ಹೃದಯ, ಮೂರು ಲೋಕದ ಗಂಡ, ಎದುರಾಳಿಗಳಿಗೆ ಮಿಂಡ,
ಕೋಟಿ ಕನ್ನಡಿಗರ ಕಂದ ನನ್ನ ಶಿಷ್ಯ ಕಾಂತವೀರ ನಿನ್ನ ಶಿಷ್ಯನಿಗೆ ಒಂದೇ ಒಂದು ಏಟು ಹೊಡೆದರೆ ಪಕ್ಕೆಲುಬು ಪುಡಿ ಪುಡಿ ಆಗ್ತವೆ. ಹುಷಾರ್. ಮುಂದೆ ಮಗಳುತ್ತಿರುವ ಎಂಬ ಉತ್ತಮಕ್ಕೆ ಹುಚ್ಚ ನಾಯಿ ಮುಂದೆ, ನಿನ್ನಂತ ರಾಜಕೀಯ ಹುಚ್ಚ ನಾಯಿ ಮುಂದೆ ಏನು ಮಾತನಾಡ್ತೀನಿ ಚೆನ್ನಾಗಿ ಗೊತ್ತಿದೆ. ಶಾಸಕನೆಂದು ಗೌರವ ಕೊಟ್ಟು ಸುಮ್ಮನಿದ್ದರೆ ಹತ್ತು ಮೀರಿ ಮಾತನಾಡ್ತೀಯಲ್ಲ. ನಿನ್ನಲ್ಲಿ ತಾಕತ್ತು ಇದ್ದರೆ, ನಿನ್ನಲ್ಲಿ ಗಂಡುಸ್ತನ ಅಂತಾರೆ ಬಾ. ಇಂದು ನಮ್ಮಿಬ್ಬರ ನಡುವೆ ಕಾಳಗವನ್ನು ನಡೆದು ಹೋಗಲೇ. ನಿನಗೆ ಸೋಲಿನ ರುಚಿ ನಾನು ತೋರಿಸುತ್ತೇನೆ. ಭೀಮ್ರಾಯ್, ನಿನಗೆ ಇಂದು ಹೇಳಿದ್ದೇನೆ, ಮತ್ತೊಮ್ಮೆ ಅವಕಾಶ ಕೊಡುತ್ತೇನೆ. ನನ್ನ ಬೆಟ್ಟಪ್ಪನ ಬೆನ್ನು ಕಟ್ಟಿ ಕ್ರಾಂತಿಯ ಬೆಂಬಲವಾಗಿ ನಿಲ್ಲದೆ ನನ್ನ ಜೊತೆ ಕೈ ಜೋಡಿಸು. ಮುಂಬರುವ ಚುನಾವಣೆಯಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಮಾಡುತ್ತೇನೆ. ನಮ್ಮ ರಾಜ್ಯ ಸರ್ಕಾರದಿಂದ ಕುಸ್ತಿ ಕೌಶಲ್ಯಕ್ಕೆ ರಾಜ ಪ್ರಶಸ್ತಿ ಕೊಡಿಸುತ್ತೇನೆ. ಏನಂತೀಯ? ಎತ್ತಿ ಹೋಗಿಬೇಕಂತೀನೋ? ರಾಜಕೀಯ ರಣಯಾಡಿ ಕೇವಲ ಆಸೆ ಇದ್ರೆ ಸಾಲದು, ಗೆಲ್ಲುವುದಕ್ಕೆ ದಮ್ಮಿರಬೇಕು. ದಮ್ಮು, ಆ ದಮ್ಮು ಎಂಬುದು ನನ್ನ ಶಿಷ್ಯ ಕ್ರಾಂತಿ ಎಂಬ ಗೂಳಿಯಲ್ಲಿದೆ. ಆ ಗೂಳಿಯ ಕಂಬ ಮರಿದ ಚಿತ್ತ ಮಾಡಿ ಬಗ್ಗಸಲಿಲ್ಲ. ನಾನು ರಾಜ ಪ್ರಶಸ್ತಿ ವಿಜೇತ ಕುಸ್ತಿ ಪೈಲ್ವಾನನೇ ಅಲ್ಲ. ಕರೆಕ್ಟ್, ಕರೆಕ್ಟ್. ಸತ್ಯವಾದ ಮಾತು ನಿನ್ನ ಬಾಯಿಂದಲೇ ಬಂತು ನೋಡು. ನೀನು ಕುಸ್ತಿಯ ಪೈಲ್ವಾನನೇ ಅಲ್ಲ. ದುಡ್ಡು ಮುಂದೆ ಇಟ್ಟು ಎದುರಿಸಿ ಬೆದರಿಸಿ ಮೋಸದಿಂದ ಘಟಾನುಘಟಿ ಪೈಲ್ವಾನರನ್ನು ಸೋಲಿಸಿದ ಆ ನಿನ್ನ ಗಂಡಸ್ತನ ಎಂತ ನಾನು ನೋಡಿನೋ ಸೂರ. ಈಗ ಅವರಿವರ ಕೈ ಕಾಲುಗಳನ್ನು ಹಿಡಿದುಕೊಂಡು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ರಾಜಕೀಯದಲ್ಲಿ ಮುಂದೆ ಬಂದು ಬಿಳಿ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ಮೆರೆಯಕತ್ತೀಯಲ್ಲ. ಬಾರೋ ಬಾ, ಇಂದು ನಮ್ಮಿಬ್ಬರ ನಡುವೆ ಕಾಳಗವನ್ನು ನಡೆದು ಹೋಗಲೇ. ನಿನಗೆ ಸೋಲಿನ ರುಚಿ ಹೇಗಿದೆ ಎಂದು ನಾನು ತೋರಿಸುತ್ತೇನೆ. ನಾನು ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿದವನ ಶವವು ಸಹ 3 ಸುತ್ತು ಸುತ್ತೆ ಮಣ್ಣಿನ ಮಡಿಕೆಯಲ್ಲೇ ಹೊಡೆಯುತ್ತಾರೆ ವಿನಃ ಬಂಗಾರದ ಪಾತ್ರೆಯಲ್ಲ. ಶಾಲೆಯಲ್ಲಿ ಕಟ್ಟಿದರೆ ಶುಲ್ಕ, ಮದುವೆಯಲ್ಲಿ ಕೊಟ್ಟರೆ ವರದಕ್ಷಿಣೆ, ಬೇಡವೆಂದು ನೀಡಿದರೆ ಭಿಕ್ಷೆ, ಅನಾಥಾಶ್ರಮಕ್ಕೆ ಕೊಟ್ಟರೆ ದಾನ, ನ್ಯಾಯಾಲಯದಲ್ಲಿ ಕಟ್ಟಿದರೆ ದಂಡ. ಇಂಥ ಸಂಪತ್ತನ್ನು ಬೇಡನ್ನು ಧಿಕ್ಕರಿಸ ಪೈಲ್ವಾನ್ ಭೀಮ್ರಾಯ್, ಚೆನ್ನಾಗಿ ಕೇಳಿಸಿಕೊ. ನಾನು ಎಂದು ಬೆಂಗಳೂರಿಗೆ ಹೊರಟಿದ್ದೇನೆ. ನಾನು ಬೆಂಗಳೂರಿಗೆ ಲ್ಯಾಂಡ್ ಆಗದರೊಳಗೆ ಆ ಕ್ರಾಂತಿಯ ಸೋತ ಸುದ್ದಿ ನನಗೆ ಬರಬೇಕು. ಇಲ್ಲವಾದರೆ ಗೊತ್ತಲ್ಲ ಕೈ ಚಳಕ. ಕೇಳ್ರಪ್ಪ ಕೇಳ್ರಿ,
ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಚಿನ್ನದ ನಾಡು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಾರಲದಲ್ಲಿ ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕುಸ್ತಿ ಕಣದಲ್ಲಿ ಇಂದು ದುರ್ಗಾಸಾಗರ ಅಣೆಕಟ್ಟೆಯ ಹತ್ತಿರ ಪೈಲ್ವಾನ್ ಭೀಮರಾಯನ ಪರಮಶಿಷ್ಯ ನಮ್ಮೂರಿನ ಹುಲಿ ಕ್ರಾಂತಿಯ ಕಿಡಿ ಕ್ರಾಂತಿವೀರ ಕ್ರಾಂತಿಯು ಎಲ್ಲ ಎದುರಾಳಿ ಪೈಲ್ವಾನರನ್ನು ಹೊಗೆದು ಪ್ರಥಮ ಬಹುಮಾನ ಪಡೆದು ನಮ್ಮ ಊರಿನ ಮಾಲ್ದಿನ್ನಿ ಗ್ರಾಮದ ಕೀರ್ತಿಯ ಪತಾಕೆಯನ್ನು ಉತ್ತುಂಗದ ಶಿಖರಕ್ಕೆ ಹಾರಿಸಿದನು. ಜೈ ಬಜರಂಗ ಬಲಿ, ಜೈ ಕ್ರಾಂತಿವೀರ, ಜೈ ನಮ್ಮೂರಿನ ಹುಲಿ, ಜೈ ಜೈ. ಗುರುಗಳೇ, ಈ ನಿನ್ನ ಶಿಷ್ಯನಿಗೆ ಆಶೀರ್ವಾದ ಮಾಡಿ. ಎದ್ದೇಳು ಹುಲಿ ಎದ್ದೇಳು. ಈ ಗುರುವಿನ ಹೃದಯ ಗೆದ್ದ ಹೃದಯವಂತ ಹುಲಿ. ನಿನ್ನನ್ನು ಶಿಷ್ಯನಾಗಿ ಪಡೆದಿದ್ದು ನಾನೇ ಧನ್ಯ, ನಾನೇ ಧನ್ಯ. ಕ್ರಾಂತಿ, ಈ ನಿನ್ನ ಹುಟ್ಟೂರು ಕಲೆಗಳ ತವರಿನ ತೊಟ್ಟಿಲು. ಈ ಮಾರ್ಲಿನಿ ಗ್ರಾಮದ ಸುತ್ತಮುತ್ತ 3 ರಾಜ್ಯಗಳಿಗೆ ಮಿಂಚುವಂತೆ ಮಾಡಿದೆ. ನಿನ್ನನ್ನು ಶಿಷ್ಯನಾಗಿ ಪಡೆದಿದ್ದು ನಾನೇ ಧನ್ಯ. ಕ್ರಾಂತಿ, ನಿನ್ನ ಹಾಗೆ ನಾನು ಕುಸ್ತಿಯಲ್ಲಿ ಗೆದ್ದಾಗ ನನ್ನ ಗುರುಗಳು ಬೆಳ್ಳಿ ಕಡಗವನ್ನು ಹಾಕಿ ನನಗೆ ಬೆನ್ನು ತಟ್ಟಿದರು. ಈ ದಿನದಂದು ಈ ಬೆಳ್ಳಿ ಕಡಗ ನನಗೆ ದಾರಿ ಎರೆದು ಕೊಡುತ್ತೇನೆ. ಕ್ರಾಂತಿ, ಇದು ಸದಾ ನಿನ್ನ ಕೈಯಲ್ಲೇ ಇರಬೇಕು. ಇದು ನಿನ್ನ ಹತ್ತಿರ ಇರುವ ತನಕ ನಿನಗೆ ಸೋಲು ಎಂಬುದು ಬರುವುದಿಲ್ಲ. ಇದು ಕೇವಲ ಕಡಗ ಅಲ್ಲ, ಇದು ನಿನ್ನ ಗುರುವಿನ ಆತ್ಮ ಎಂದು ತಿಳಿದುಕೋ. ಗುರುಗಳೇ, ನೀವು ನನ್ನ ಮಾವನವರಾದರು, ನನಗೆ ಕುಸ್ತಿ ಕಲಿಸಿದ ಗುರು. ನೀವು ಕೊಟ್ಟ ಕಾಣಿಕೆ ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗುವವರೆಗೂ ನನ್ನೊಂದಿಗೆ ಇರುತ್ತದೆ. ಗುರುಜಿ ತಂದೆ ತಾಯರಿಗಿಂತ ಮಿಗಿಲಾದ ಅಣ್ಣ ಅತ್ತಿಗೆ ಅಕ್ಕರೆ ಕೈ ತುತ್ತುಂಡು ಬೆಳೆದ ಒಲಿದು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳನ್ನು ಕಡಗಡೆ ನಡೆಸಿದ ಭೀಮರಾಯನ ಗರಡಿಯಲ್ಲಿ ಪಳಗಿದ ಪಲ್ಟ ಒಲಿಯುವುದು. ಎದುರಾಳಿ ಯಾರೇ ಬರಲಿ ಮೀಸ ತಿರುವಿ ಚಟ್ಟು ಹೊಡೆದು ಮಣ್ಣು ಬಕ್ಕಿಸುವುದೇ ಈ ಚಲದಂಕ ಮಲ್ಲನ ಎದರಂಗಾಟ. ಶಭಾಷ್ ಕ್ರಾಂತಿ, ಶಭಾಷ್. ಈ ನಿನ್ನ ಶೌರ್ಯದ ದಿಟ್ಟ ನುಡಿಗಳನ್ನು ಆಲಿಸಿ ಆನಂದವಾಯಿತು. ನೀನೆನೆದ
ಅಲ್ಲ ರಾಮ ಹುಟ್ಟಿ ರಾವಣನನ್ನು ಕೊಂದ, ಕೃಷ್ಣ ಹುಟ್ಟಿ ಕಂಸನನ್ನು ಕೊಂದ, ಪಾಂಡವರು ಹುಟ್ಟಿ ಕೌರವರನ್ನು ಕೊಂದ್ರು, ಗೋರ್ಜ ಹುಟ್ಟಿ ಗಾಂಧೀಜಿಯನ್ನು ಕೊಂದ. ಈ ರುದ್ರಯ್ಯ ಹುಟ್ಟಿದ್ದ ಆ ಬೆಟ್ಟಪ್ಪನ ಸಂಸಾರ ನಾಶ ಮಾಡಲೆಂದು. ಈ ರುದ್ರಯ್ಯ ವಿಧಾನಸೌಧದಿಂದ ಪಾರ್ಲಿಮೆಂಟಿನವರೆಗೆ ಹೆಸರು ಗಳಿಸಬೇಕಾದರೆ ಪ್ರಜ್ಞೆ ಇಲ್ಲದ ಪ್ರಜೆಗಳನ್ನು ತುಳಿದು ಈ ರಾಜಕೀಯ ರಣರಂಗದಲ್ಲಿ ಎದರಾದವರನ್ನು ಸದೆಬಡಿದು ಗ್ರಾಮ ಪಂಚಾಯತ್ ಅಧ್ಯಕ್ಷ, ತಾಲೂಕು ಪಂಚಾಯತಿ ಸದಸ್ಯೆ, ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಈಗ ಭಾಗದ MLA ಮೇಲಾಗಿ ಮಿನಿಸ್ಟರ್ ಆಗಿದ್ದೇನೆಂದರೆ ನಾನು ಏರುವ ಏನಿ ಒಂದೊಂದು ಹತ್ತಬೇಕಾದರೆ ಎದರಾಳಿಯ ಸಿರೇರಿದ ಎಣದ ಮೇಲೆ ಏರಿದ್ದೇನೆ. ಹೀಗಿರುವಾಗ ಒಬ್ಬ ಕ್ಷುಲ್ಲಕ ವ್ಯಕ್ತಿ ಪೈಲ್ವಾನ್ ಭೀಮ್ರಾಯ್ ನನಗೆ ಎದರಾಗ ನನ್ನ ಬದ್ಧ ವೈರ್ಯ ಆ ಕ್ರಾಂತಿ ಗೆಲ್ಲುವಂತೆ ಮಾಡಿದೆಯಲ್ಲ, ಸುಮ್ಮನೆ ಬಿಡುವುದಿಲ್ಲ ಮಗನೇ. ನಿನ್ನನ್ನು ನೀರು ನೀರು ಎಂದು ಹೊರಗೆ ಸಾಯುವಂತೆ ಮಾಡುತ್ತೇನೆ. ನಿಮ್ದ ಮಾಡಕತ್ತೀನ್ರಿ ಗೌಡ್ರ. ಬಡ್ಡಿಗೆ ಬಡ್ಡಿ, ಮಾ ಬಡ್ಡಿ, ಚಕ್ರ ಬಡ್ಡಿ ಸೇರ್ಸಿ ತಿಮ್ಮಣ್ಣನ್ ಕುಡ್ದಷ್ಟು ಛತ್ರ ಮಾಡಿನ್ರಿ ಗೌಡ್ರ, ತಿಮ್ಮಣ್ಣನ್ ಕುಡ್ದಷ್ಟ. ಈ ಶರವೇಗದ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆ ರಾಜಗೌಡನಿಗೆ ತಕ್ಕ ಶಿಕ್ಷೆ ಕೊಡಲು ಏರ್ಪಾಟು ಮಾಡಂತ ಹೇಳಿದ್ದೆ. ಏನಾಯ್ತು? ಎಲ್ಲ ಮಾಡಿನ್ ಬರ್ರಿ ಗೌಡ್ರ ಅವ್ರಿಗೆ. ಪ್ರಚಂಡ ಏನಲ್ಲೇ ಬೆಡಬಿಕಾರಿ, ಇಂದಿನ ಚುನಾವಣೆಯಲ್ಲಿ ನನ್ನ ವಿರೋಧ ಪಕ್ಷದವರಿಗೆ ಸಪೋರ್ಟ್ ಮಾಡುವುದಲ್ಲದೆ ನನ್ನ ಬಗ್ಗೆ ಊರೂರಿಗೆ ಕೇರಿ ಕೇರಿಗೆ ಅಪಪ್ರಚಾರ ಮಾಡುವನಲೇ ಕತ್ತೆ. ಈ ನಿನ್ನ ಜೀವ ಇದ್ದರೆ ತಾವನೇ ಮುಂದಿನ ಎಲೆಕ್ಷನ್ ನಲ್ಲಿ ಲಾಡಿಯಂಗ ವಿರೋಧ ಪಕ್ಷದವರಿಗೆ ಸಪೋರ್ಟ್ ಮಾಡುವುದು. ನಡೆಯಲಿ ಮಗನ ನಿನ್ನ ಮರಣ ಹೋಮ. ಪ್ರಚಂಡ, ಈ ದರಿದ್ರ ದೇಹವನ್ನು ನನ್ನ ನೆಲಮನೆಯಲ್ಲಿ ಊತಾಕು. ಆಯ್ತು ಇದ್ದೇನೆ.
ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಲ್ಯಾಂಡ್ ಆಗದರ ಒಳಗೆ ರೆಡಿ ಮಾಡಿದ್ದೀರಲ್ಲ, ಇದು ಎಂಥ ಚಮತ್ಕಾರವೇ! ಮುಂಗಾರಿನ ಸಿಡಿಲ್ ಮಿಂಚಿನ ಅರ್ಬಡದಂತೆ ಬೆಳೆಯುತ್ತಿರುವ ಈ ಮಂತ್ರಿ ರುದ್ರಯ್ಯನಿಗಿದೆಲ್ಲ ಸಹಜ. ನೀನು ಇನ್ನು ಮುಂದೆ ಕ್ರಿಕೆಟ್ ಅಂತ ಹೋಗೋದು ಬೇಡ. ಯಾಕೆಂದರೆ ಈ ಭಾಗದ ಗೃಹ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದೇನೆ. ನನ್ನ ಹೆಸರು ಕೇಳಿದರೆ ಊರಿನ ಉಚ್ಚ ಜನರು ನರನಾಡಿಗಳು ಗದಗದಗದಗದನೆ ಅಧಿಕಾರ ನನಗೆ ಸಿಕ್ಕಿ ತಂದ ಮೇಲೆ ಮುಂದೆ ನೋಡು, ಹಣದ ಬಳಿಯೇ ಹರಿದು ಬರುವಾಗ ಈಗಾಗಲೇ ಈ ಅರಮನೆಗೆ ರಿಯಲ್ ಎಸ್ಟೇಟ್ ಅಕ್ರಮ ಸಂಬಂಧ ಕೋಟಾ ನೋಟ ಹುಡುಗಿಯರನ್ನು ವಿದೇಶಕ್ಕೆ ರಫ್ತು ಮಾಡಲು 10 ಪಟ್ಟು ಸ್ಮಗ್ಲಿಂಗ್ ವ್ಯವಹಾರವನ್ನು ಹೆಚ್ಚು ಮಾಡುತ್ತೇನೆ. ಸಾಹೇಬ್ರ ನಿಮಗ ಸಾಹೇಬ್ರ ನಿಮಗೆ ಯಾವ ಅಧ್ಯಕ್ಷ ಬೇಡ, ನಮ್ಮೂರು ಗ್ರಾಮ ಪಂಚಾಯತಿ ಮೆಂಬರ್ ಅಷ್ಟ ಆದ್ರೆ ಸಾಕ್ರಿ ಸಾಹೇಬ್ರ. ಅದ್ರಾಗ ಗಿಚ್ಚ ಅನಿಸ್ತೀನಿ ಗಿಚ್ಚ. ನಿನಗೆ ಕೊಟ್ಟ ಕೆಲಸ ಮೊದಲಾಗಿ ನೀಟು ಮಾಡುವುದು ಕಲಿ. ನೀನು ಫೋನಿನಲ್ಲಿ ಹೇಳಿದಂತೆ ನಿನಗೆ ಅವಮಾನ ಮಾಡಿದ ಆ ದರಿದ್ರ ಭೀಮೇನ ಯಮಲೋಕಕ್ಕೆ ಎಳೆತರಲು ಕಳಿಸಿದ್ದೇನೆ. ಬಂತು ನೋಡು. ರಾಜಕೀಯ ಗದ್ದುಗಾರರ ಗುಂಡ ರೌಡಿಗಳ ಯಾರು ಇಲ್ಲದ ಸಮಯದಲ್ಲಿ ನನ್ನನ್ನು ಎಳೆದು ತಂದಿದ್ದೀರಾ? ಈ ವಿಷಯ ನನ್ನ ಶಿಷ್ಯನಿಗೆ ಯಾರು ಗೊತ್ತಾದರೆ ನಿಮ್ಮ ದೇಹದಲ್ಲಿ ಉಸಿರು ನಿಲ್ಲದ್ರೊಳಗೆ ನಿಮ್ಮನ್ನು ಹಾರಿರುತ್ತಾನೆ. ಈ ನಿಮ್ಮ ಹೊಲಸು ಕೊಪ್ಪಿದ ದೇಹನ ತಿನ್ನುತ್ತಾನೋ ನೋಡೇ ಬಿಡ್ತೀನಿ ಈ ದೇಹ ಎಂಬ ಬೆಂಕಿ ಮಿಗೆಯಲ್ಲಿ. ಏನಲ್ಲೇ ಬೈಲ್ವಾನ್ ಭೀಮ್ರ ಹುಲಿ ಅಂತ ಗರ್ತಿಸುತ್ತಿರುವೆ ಅಲ್ಲ, ಇದು ಗರಡಿ ಮನೆ ಅಲ್ಲ, ರಾಜಕೀಯ ಸೌಧ. ಅವರ ಹೆಸರು ಹೇಳಿದರೆ ನಿಮ್ಮ ಉಸಿರೇ ನಿಲ್ಲುತ್ತದೆ. ಅನ್ಯಾಯ, ಅತ್ಯಾಚಾರ, ಮೋಸ ವಂಚನೆಯಿಂದ
ದೇಶ ಹಾಳುತ್ತಿರುವ ಲುಚ್ಚಾಗಳಿರ ನನ್ನ ಹುಲಿ ರಟ್ಟಾಗ ಸಾವಿರ ಓರಿ ಬಲ ಕೊಟ್ಟರು ನಮ್ಮ ಬಜರಂಗ ಇನ್ನಿಬ್ಬರನ್ನು ಪುಡಿ ಪುಡಿ ಮಾಡದೆ ಬಿಡಲಾರನು ಈ ಊರಿನ ಹುಲಿ ಕ್ರಾಂತಿಯ ಕಿಡೆ ಕ್ರಾಂತಿ 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 ಎತ್ತ ಬೇಡಲೇ ಕತ್ತೆ ಓಯ್ ತಮ್ಮ ಸುಮ್ನರು ಇಟ್ಲಾರು ಅಥವಾ ಕಮಾಂಡ್ ಬಟ್ಲಾರು ಬಕ್ಕಣಗ ಕ್ರಾಂತಿ ಬಗ್ಗುವ ಮನುಷ್ಯನಲ್ಲ ಇವನು ಬಂಡ ಗಂಡ ಸರ ಏಡಿಯಾಗಿ ನನ್ನನ್ನು ಕಟ್ಟಿಸಿದ್ದೀರಾ ಚಂಡನ ಮುಟ್ಟಿ ನೋಡ್ರು ಈ ಕರುನಾಡಿ ಪೈಲ್ವಾನನ ತಮ್ಮಿದ್ರ ಬರ್ರಿ ಕುಸ್ತಿ ಕರ್ನಾಗ ಸಾವಿರ ಸಾವಿರ ಬೆಂಗಳೂರಿನಿಂದ ಬಂದಾಗಲೇ ಊರಲ್ಲೇನಾದರೂ ಕೆಟ್ಟ ಕೆಲಸ ನಡೆದಿರುತ್ತದೆ. ನನ್ನ ಗುರುಗಳ ಪೈಲ್ವಾನ್ ಭೀಮ್ರಾಯಲ್ಲಿ ಗುರುಗಳೇ, ಗುರುದೇವ, ಗುರು ಶಿಷ್ಯರ ಇರಲ್ಲ ಇದೇನು ಗರಡಿ ಮನೆಯಲ್ಲ, ರಾಜಕೀಯ ಸೌಧ. ಅದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಗುರುಗಳು ಈ ದರಿದ್ರದ ಮನೆ ಕಡೆಗೆ ಬಂದಿದ್ದಾರೆಂದು ತಿಳಿದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಮಿನಿಸ್ಟರ್ ಮನೆ ಅಂದರೆ ಬೆಳಗಾದ ತಕ್ಷಣ 1000 ಜನ ಬರುತ್ತಾರೆ, 1000 ಜನ ಹೋಗುತ್ತಾರೆ. ಹೀಗಿರುವಾಗ ಅವನನ್ನು ಕಾಯ್ದು ಕುಳಿತುಕೊಳ್ಳಲು ನಾನೇನು ಜವಾನನಲ್ಲ, ನಾನೇನು ನನ್ನ ಅಂತಸ್ತೇನೆ. ರಾಜಕೀಯ ಮಂಕು ಹೊಡೆದ ಹುಚ್ಚ ನಾಯಿ ಪ್ರಜಾಗಳ ಪ್ರತಿನಿಧಿ ಆಗಿ ಈ ರೀತಿ ಮಾತನಾಡುತ್ತಿರುವೆಯಲ್ಲ, ನಾಚಿಕೆ ಆಗುವುದಲ್ಲವೇ ಈ ನಿನ್ನ ಎಸಿ ಜನ್ಮಕ್ಕೆ? ಚುನಾವಣೆಯ ಸಮಯದಲ್ಲಿ ಜನರ ಕಾಲಿಗೆ ಬಿದ್ದು ಓಟು ಕೇಳಿ ಕುರ್ಚಿಗಿಟ್ಟಿಸಿಕೊಳ್ಳುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಅಂತಸ್ತು? ರೈತ ಹಗಲು ರಾತ್ರಿ ಬೆವರು ಸುರಿಸಿ ಬೆಳೆದ ಆಹಾರ ಧಾನ್ಯಗಳನ್ನು ಸತ್ತಿಲ್ಲದೆ ತಿಂದು ಬಚ್ಚುಗಳಿಸಿಕೊಳ್ಳುತ್ತಿರುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಅಂತಸ್ತು? ಸೆಕ್ಯೂರಿಟಿ ಇಲ್ಲದೆ ಉಚ್ಚ ವಯ್ಯಲು ವಸ್ತಿರದಾಟದ ನೇಡಿಗಳೇ, ಎಲ್ಲಿದೆ ನಿಮ್ಮಂತ ಕತ್ತೆಗಳಿಗೆ ಅಂತಸ್ತು? ಬಗ್ಗೆ ಇಷ್ಟು ಕೀಳನಾಗಿ ಮಾತಾಡ್ತೀಯಲ್ಲ ಮಗನೇ. ಪ್ರತಿ ಒಂದು ಮನೆಗೆ ಪ್ರತಿ ಹೊಲಕ್ಕೆ ಅಪ್ಲೈ ಮಾಡಿಕೊಟ್ಟವರು ಯಾರು? ಪ್ರತಿ ಗಲ್ಲೆಗೆ ಸಿಸಿ ರೋಡ್ ಹಾಕಿಕೊಟ್ಟವರು ಯಾರು? ನಾವು. ಗ್ರಾಮಕ್ಕೆ ಬರಲು ರಸ್ತೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟವರು ಯಾರು? ನಾವು. ಇಷ್ಟೆಲ್ಲ ಮಾಡಿದರು ನಿಮ್ಮ ಆಸೆ ಎಂಬ ಜನ್ಮಕ್ಕೆ ಏಸಿಗಿಲ್ಲವೇ? ಕಮಗೆ ನೀರು ಕೊಳಕಾಗುತ್ತೇನೋ ನಿಮ್ ಕೈಯಿಂದ? ನೀವು ರೈತ ದೇಶದ ಬೆನ್ನೆಲುಬೆಂತ
ಕೇವಲ ಭಾಷಣ ಬಿಗಿದರೆ ಸಾಲದು. ಆ ರೈತನಿಗೆ ನೀರು ಕೊಡಿ, ಒಳ್ಳೆ ಒಳ್ಳೆ ತಳಿ ಬೀಜ ಗೊಬ್ಬರ ಕೊಡಿ, ಆಧುನಿಕ ಕೃಷಿ ಪದ್ಧತಿ ಜಾರಿಗೆ ತನ್ನಿ. ಅಂದ್ರ ಈ ದೇಶ ಪ್ರಗತಿ ಪರ ರೈತ ಆಕೈತೆ, ದೇಶ ಸಮೃದ್ಧಿ ಆಗೈತೆ. ಏ ರಾಜಕೀಯ ರಣೇಡಿಗಳೇ, ನೀವೇನೇ ತೀರ್ಪರ್ಲಾಗ ಹಾಕಿದರು ಈ ಕರ್ನಾಟಕದ ಪ್ರಜೆಗಳು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಲಾರರು. ರೈತರ ಸಾಮಾನ್ಯ ಸಮಸ್ಯೆಗೆ ಸ್ಪಂದಿಸಿ ಅದಕ್ಕೆ ನಿಮಗೆ ಗಂಡಸರಂತೀನಿ. ಅದನ್ನು ಬಿಟ್ಟು ವೋಟ್ ಬ್ಯಾಂಕಿಂಗ್ ಸಲುವಾಗಿ ಆ ಪಕ್ಷದವರು ಈ ಪಕ್ಷದವರ ಮೇಲೆ, ಈ ಪಕ್ಷದವರು ಆ ಪಕ್ಷದವರ ಮೇಲೆ ಹಾಕುತ್ತೀರಲ್ಲ, ಇಂದಲ ನಾಳೆ ಈ ರಾಜ್ಯದ ರೈತರು ಸಿಡಿದಾತ್ರೆ ನಿಮ್ಮ ರಗತ್ತಿದ ರಾಜಕೀಯ ಸುಟ್ಟು ಬೂದಿಯಾಗುತ್ತದೆ. ಎಚ್ಚರ! ಓ ತಮ್ಮ ಶಾಂತಿ ಸುಮ್ನರು ಯಾಕೆ ಬೇಕು ಈ ರಾಜಕೀಯ ಉತ್ಸಾಹ ಬರ್ರಿ ಫೋನ್ ನೋಡ್ಕೊಂತ ಕಂಪ್ಯೂಟರ್ ಕುಂದ್ರಬಾರ್ದ. ಏಯ್! ನಾನೊಬ್ಬ ಈ ದೇಶದ ಪ್ರಜೆ, ನನಗೆ ಮಾತನಾಡಲು ಹಕ್ಕಿದೆ. ಇಂದಿನ ರಾಜಕೀಯ ಎಂಬುದು ಹುಚ್ಚ ನಾಯಿಗಳ ಬಾಯಲ್ಲಿ ಬೆಲ್ಲದ ಅರಿವಿ ಸಿಕ್ಕಂತಾಗಿದೆ. ಎತ್ತಿಗೆ ಮಾತನಾಡಿದರೆ ನೀನು ಹೋಗಲ್ಲ ಈ ಮನೆಯಿಂದ, ನಿನ್ನ ಎಳೆ ಹೋಗುತ್ತದೆ. ಒಳಗೆ ಬಂದಿರು ನನ್ನ ಮೇಲೆ, ಹೊರಗೆ ಹೋಗಿ ಹೇಗೆ ಹೋಗಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನಂಕೋರ ನೀವು ಹಾಕುವ ಖಾದಿ ಬಟ್ಟೆಗೆ ಈ ದೇಶದ ರೈತ ಗಂಜಿ ಇದ್ದಾಗೆ ನಿಮ್ಮ ರಾಜಕೀಯ ಕುರ್ಚಿಗೆ ಮೊದಲ ಮಳೆ ಬರೆದಿತ್ತು. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ವಿಶ್ವಕರ್ಮ ನಿಮ್ಮಂತ ಪುಂಡಾರಿಗಳನ್ನು ಪಕ್ಕು ಪಡೆಯಲಂತೆ ಸಿಡಿದಾದರೆ ರೊಚ್ಚಿಗೆದ್ದ ರೈತನ ಹುಲಿ ಎದರಿಸಿದರೆ ಎದರಿಕೊಂಡು ಕಾನ್ಫರ್ಮೇಸ್ ಆಗುತ್ತಾನೆ ಎಂದು ತಿಳಿದುಕೊಂಡಿದ್ದಾರೆ. ಅದು ನಿನ್ನ ಮೂರ್ಖತನ. ಇದು 3 ಗುಂಡಿಗೆಯಲ್ಲಿರುವ 1000 ಬಲ ಇರುವ ಐರಾವತ. ಸಿಡಿದಾದರೆ ಕೊಡುಗು ಹೊಡೆಯುವುದೇ ಹುಲಿ, ಹುಟ್ಟಿದಾದರೆ ಪುಂಡರ ಮಿಂಡ ಕ್ರಾಂತಿಯ ಕೆಂಡ. ತಡ ಮಾಡದೆ ಈ ಗುರು ಶಿಷ್ಯರು ಒಂದಾಗಲೇಬೇಕು. ಡೋಂಟ್ವರೇ ಮುಂತ್ರಿಗಳೇ, ನೀವು ಅಸೆಂಬ್ಲಿ ಮುಗಿಸಿಕೊಂಡು ಬರುವುದರೊಳಗೆ ಇದಕ್ಕೊಂದು ಏರ್ಪಾಟ್ ಮಾಡುತ್ತೇನೆ. ಅಷ್ಟು ಮಾಡು. ಹಣ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಈ ನನ್ನ ಕ್ಷೇತ್ರದಲ್ಲೇ ನಾನು ಎನ್ನುವ ನಾಮರ್ಧರು ನಮ್ಮ ಸರಿ ಸಮಾನವಾಗಿ ನಿಲ್ಲಬಾರದು. ಈ ಊರಲ್ಲಿ ಯಾವನಾದರೆ ಗಂಡು ಸಂದು ತಲೆ ಮೇಲೆತ್ತಿ ಬಂದ ಅಧಿಕಾರಿಗಳಿಗೆ ನಾನು ಕೊಡೋ ಶಿಕ್ಷಕ್ಕೆ ಈ ಪ್ರಪಂಚದಲ್ಲಿ ಯಾಕೆ ಹುಟ್ಟಿನೆಂದು ಕೊರಗಿ ಸಾಯಬೇಕು ಹಾಗೆ ಮಾಡಿ ತೋರಿಸುತ್ತೇನೆ. ಗೌಡ್ರ ಸಮಾಧಾನ ಮಾಡ್ಕೇರ್ರಿ. ನಿಮ್ಗ BP ಹೆಚ್ಚಿಗೆ ಆದಂಗ ಐತಿ. ಮೊದ್ಲ ಈ ಗುಳಿ ತಗೊಂಡು ನೀರ್ ಕುಡ್ರಿ. ನಿಮ್ಮ ಮನಸ್ಸು ತಳಸಾಕ ನಾಟ್ಯ ಮಯೂರನ ಕರ್ಸಿನ್ರಿ. ನಮ್ಮ ನಾಟಕಕ್ಕ ಕಡ್ಲಿದ್ದ ಬರ್ತೈತಿ ನೋಡ್ರಿ ಗಿಚ್ಚನಂಗ. 5
खाने के बाद डाली भर पीने के बाद लोटा भर से रुकने के बाद पढ़ाई के बाद पुस्तक पढ़, बीवी आने के बाद पढ़े बहन भर, बोटवर के बाद में बाप पढ़े। ರಾಜನೆಂಬ ಸಾರಥಿ ಬರುವುದು ಕಂಡು ಊರಿನ ಉಚ್ಚ ಜನರು 15 ಮೈಲಿ ದೂರ ಅಂದು ಓಡುತ್ತಿರುವಾಗ ನೀನು ಈ ಸಾರಥಿಗೆ ಟಚ್ ಮಾಡ್ತೇನೆ. ಯಾರು ನೀನು? ಮಂತ್ರಿ ನಾಯಿ. ಮಮತೆಯಿಂದ ಕಾಣುವವರಿಗೆ ಮಗ, ಅಕ್ಕರೆಯಿಂದ ನೋಡುವವರಿಗೆ ಸಹೋದರ, ಪ್ರೀತಿಯಿಂದ ಕಾಣುವವರಿಗೆ ಕಲಾವಿದ. ನಿನ್ನಂತ ಪುಂಡ ಪೋಕರಿ ಕಳ್ಳ ಕದಿಮರಿಗೆ ಕಾತರ್ನ ಕಳಕ ಏರಕ್ಕೆ ಬಂದು ನನ್ನ 2 ಪಟ್ಟು ರೇಂಜಿನಲ್ಲಿ ಮಾತನಾಡ್ತೀಯಲ್ಲ, ಎಷ್ಟಿರಬೇಕು ಗುಂಡಿಗೆ ಧೈರ್ಯ? ಯಾವುದಲೇ ನಿನ್ನ ಏರಿಯಾ? ನಿನ್ನ ತಂದೆ ಗಳಿಸಿದ್ದ, ನಿನ್ನ ತಾಯಿ ಗಳಿಸಿದ್ದ,
ಇಲ್ಲ ನಿನ್ನ ಅಕ್ಕ ತಂಗಿರು ಗಳಿಸಿದ್ದ ಹೋಗಲೇ ಭಿಕಾರಿ. ಸೂಳೆ ಮಗನ ಚುಪ್! ಭಾರತಾಂಬೆಯನ್ನು ಕೆಂಪು ಮೋದಿಯ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಬಿಡಿಸಿಕೊಳ್ಳಲು 100 ಅಲ್ಲ 1000 ಅಲ್ಲ 6,20,000 ಕ್ರಾಂತಿಕಾರರು ಬಲಿದಾನವಾದ ಪುಣ್ಯ ಭೂಮಿ ಇದು. ಅಷ್ಟಲ್ಲದೆ ಹಲವಾರು ಕ್ರಾಂತಿಕಾರರು ಬಿಸಿ ರಕ್ತ ಸುರಿಸಿದ ಪವಿತ್ರ ಮಣ್ಣು ಇದು. ಅವನರೇ ಎಷ್ಟೊಂದು ಪಾಠ ಓದಿದೆಯಲ್ಲ. ಕಿತ್ತೂರು ರಾಣಿ ಚೆನ್ನಮ್ಗ ಅಮ್ಮ ಅಂತಾರ, ಸುಭಾಷ್ ಚಂದ್ರ ಬೋಸ್ಗ ಅಪ್ಪ ಅಂತಾರ, ಭಗತ್ ಸಿಂಗಿಗೆ ಕ್ರಾಂತಿಕಾರಿ ಅಂತಾರ, ಗಾಂಧೀಜಿಗೆ ತಾತ ಅಂತಾರ, ವೀರ ಮದಕರಿ ನಾಯಕನಿಗೆ ಗುಡುಗು ಹೊಡೆದ ಸಿಂಹಾದ್ರಿಯ ಸಿಂಹ ಅಂತಾರ. ಅರ್ಥ ಆಯ್ತು? ಅರ್ಥ ಆಗದಿದ್ದರೆ ನಿನ್ನ ರಕ್ತ ಮಾಂಸ ತುಂಬಿರುವ ಗುಂಡಿಗೆಯನ್ನು ಮುಟ್ಟಿ ನೋಡಿಕೋ. ಅಂದರೆ ಏನು ಅಂತ ಅದೇ ಹೇಳುತ್ತೆ. ಅಂದರೆ ನನಗೆ ಆತ್ಮ ಪರಮಾತ್ಮ ಬರುತ್ತೇನೆ. ಪರಮಾತ್ಮನಂತೆ ಪರಮಾತ್ಮನು ಎಲ್ಲಿಂದಲೇ ಬಂದವನಿಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ ನಾನು ಪಕ್ಕ ಲೋಕ ತಿರುಗೋ ಭೂಮಿಗೆ ಉರಿಯುವ ಬೆಂಕಿಗೆ ಬೀಸುವ ಗಾಳಿಗೆ ಸುಂಟರಗಳೇ ಈ ಗರುಡ ರಾಜನೇ ತಡಿದವರೂ ಇಲ್ಲ. ಆ ರೀತಿ ಯಾರಾದರೂ ತಡಿದರೆ ಅವರನ್ನು ಬಿಟ್ಟಿಲ್ಲ. ತಡಿಯಲೆಂದು ಯಾವನಾದರೆ ಬಂದರೆ ಅವರನ್ನೂ ಬಿಡೋದಿಲ್ಲ, ನಿನ್ನನ್ನೂ ಬಿಡೋದಿಲ್ಲ. ಹೋಗಲೇ ಮರಿ ಹೋಗೋ. ಎಷ್ಟು ಶರವೇಗದಿಂದ ಹೋದರೂ ಧೂಮಕೇತುವೆ ಅವನಿಗೆ ಹಪ್ಪಳಿಸಿದಂತೆ. ನೀನು ಯಾವ ಪಾತಾಳದಲ್ಲಿ ಅಡಗಿ ಕೂತಿದ್ದರೂ ನಿನ್ನನ್ನು ಹುಡುಕಿ ನಿನ್ನ ರುಂಡ ಮುಂಡವೋ ಬೇರೆ ಪಡಿಸಿ ಕೊಳುತ್ತಿರುವ ದೇಹ ನರಿಗಳಿಗಂತ ಫಲವನ್ನ ಬಯಸದ ಸೇವೆಯ ಪೂಜೆಯ ಕರ್ಮಗಳಿಗೆ ಪ್ರಸಾದವು ಕಷ್ಟ ತೊಳೆಯುವ ದುಡುವನ್ನು ತಾಗಿ ಸೃಷ್ಟಿಯ ನಿಯಮದೊಳ ದುಡುವನ್ನು ಹೋಗಿ ಹುಲ್ಲುವ ಯೋಗಿಯ ನೋಡಲಿ ಹುಲ್ಲುವ ಯೋಗಿಯ ನೋಡಲಿ ಹುಲ್ಲುವ ಯೋಗಿಯ ನೋಡಲಿ ಹುಲ್ಲುವ ಯೋಗಿಯ ನೋಡಲಿ.
ಸಿಂಗಾರ ಮಾಡಿ ರೈತನಿಗೆ ಬಂಗಾರವಾಗಬೇಕಾದ್ರೆ ಓ ಪ್ರಕೃತಿ ಮಾತೆ ಗಂಗಮ್ಮ, ಆ ಜಾತಿ ಈ ಜಾತಿ ಎನ್ನದೆ, ಬಡವ ಬಲ್ಲಿದ ಮೇಲೋ ಕೇಳೋ ಎನ್ನದೆ, ಮನುಷ್ಯ ಜಾತಿಯ ಕೆಟ್ಟ ಕಲ್ಮಶವನ್ನು ನಾಶ ಮಾಡುವ ಪಾವನ ಮಾತೆ ನೀನು. ಪವಿತ್ರ ಮಾತೆಯಾದ ನಿನ್ನನ್ನು ರಾಜ್ಯದಿಂದ ರಾಜ್ಯಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ನಿನ್ನನ್ನು ತುಂಡರಿಸಿ ನೀನು ಹರಿವ ದಿಕ್ಕನ್ನೇ ಬದಲಿ ಮಾಡುತ್ತಿದ್ದರೆ ಈ ಸ್ವಾರ್ಥಿ ಮುಖಂಡರು, ರಾಜಕೀಯ ಪುಡಾರಿಗಳು ತಮ್ಮ ತಮ್ಮ ಪಕ್ಷದ ಹೆಸರು ಬೆಳೆಸಿಕೊಳ್ಳುತ್ತಾರೆ. ಹೇ ಮೇಘದೂತ, ವಸುಂಧರ ಗಂಗಾಮಾತೆ, ನೀ ಯಾವತ್ತು ನನ್ನಂತ ರೈತರ ಪಾಲಿಗೆ ಉಸಿರಾಗಿ ಈ ಕರುನಾಡಿನ ಜೀವಿಗಳಿಗೆ ಜೀವನಡಿಯಾಗಮ್ಮ, ಜೀವನಡಿಯಾಗು. ಅಲ್ಲಿಂದ ಇಲ್ಲಿ ಬರಬಹುದು, ನನಗಂತೂ ಸಾಕಾಗಿ ಹೋಯ್ತು ನೋಡಿ. ಸೌಭಾಗ್ಯ, ನೀನು ಇಲ್ಲಿವ ಬರುವ ಅವಶ್ಯಕತೆ ಏನಿತ್ತು? ಮೊದಲೇ ತುಂಬಿದ ಗರ್ಭಿಣಿ, ದಾರಿಯಲ್ಲಿ ಆದ್ರೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಎನ್ನ ಗತಿ. ಇದು ಸಾಲದಂತೆ ಕೈಯಲ್ಲಿ ಬೇರೆ ಕುರಿಮರಿ ಸಹ ತಂದಿದೀಯ. ಇಲ್ಲ ರೀ, ಇದನ್ನ ಮನೆಯಲ್ಲಿ ಬಿಟ್ಟು ಬಂದ್ರೆ ಒಂದೇ ಸವನಿ ಬದರುತ್ತೆ, ಅದಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕಟ್ಟಿದ್ದೀನಿ. ನಡೀರಿ, ಸಮಯ ಬಹಳ ಆಗ್ತಾ ಇದೆ, ಮೊದಲು ಊಟ ಮಾಡಿವ್ರಂತೆ. ತಪ್ಪೇನಿಲ್ಲ ಸೌಭಾಗ್ಯ, ಇಷ್ಟೊಂದು ದೂರ ನಡೆದುಕೊಂಡು ಬರೋದು ಸರಿಯಲ್ಲ ಅಂದೆ ಅಷ್ಟೇ. ಅಯ್ಯೋ ರೀ, ಗರ್ಭಿಣಿ ಹೆಣ್ಣು ಹೆಚ್ಚು ನಡೆದ್ರೆ ಹೆರಿಗೆ ಸರಿಸಾಗಿ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದೆಲ್ಲ ನಿಮ್ಮಂತ ಗಂಡಸರಿಗೆ ಅರ್ಥವಾಗುದಿಲ್ಲ. ನಡೀರಿ, ಮೊದಲು ಊಟ ಮಾಡಿವ್ರಂತೆ. ಸೌಭಾಗ್ಯ, ಈ ಪ್ರಕೃತಿಯ ಭೂತಾಯಿ ಮಡಿಲಿನಲ್ಲಿ ಆ ಗಿಡ ಗಂಟಿಗಳಿಂದ ಬರುವ ಎಂಬುದಲ್ಲ, ಪಕ್ಷಿಗಳ ಚಿಲಿಪಿಲಿ ನಾದದಲ್ಲಿ ನಿನ್ನ ಕಂಠದಿಂದ ಹೊರಸೋಸಲಿ ಹಾಡಿನ ಪಲ್ಲವಿಯೊಂದು. ರೀ, ಇಂಥ ಸಮಯದಲ್ಲಿ ಅದೆಲ್ಲ ಬೇಕಾ? ತುಂಬಾನೇ ರಸಿಕರು ನೀವು. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕು ಸ್ವರ್ಗವೇ.
ಭಾಗ್ಯ, ನೀನು ಊಟಕ್ಕೆ ರೆಡಿ ಮಾಡು. ನಾನು ಬಾಯಿಗೆ ಹೋಗಿ ನೀರು ತಗೊಂಡು ಬರ್ತೀನಿ. ಹಾಗೆ ಆಗ್ಲಿ, ಆದಷ್ಟು ಬೇಗನೆ ಬಂದ್ಬಿಡಿ. ಹಾ, ಹಾಗೆ ನಡೆದುಕೊಂಡು ಬರ್ಬೇಕಾದ್ರೆ ಅಲ್ಲೇ ಹಕ್ಕಿರ್ಕಿ ಪಲ್ಲೆ, ಮೂಲಂಗಿ, ಮೆಂತ್ಯ ಸೊಪ್ಪು ಎಲ್ಲ ತೆಗೆದುಕೊಂಡು ಬನ್ನಿ, ಊಟ ಮಾಡೋಣ ಅಂತ. ಏನ್ರಿ ನಾನು ಹೇಳ್ತೀವಿ? ಅಯ್ಯೋ ದೇವ, ನಾನಿಂಥ ಪುಣ್ಯವಂತೆ, ದೇವರಂತ ಗಂಡ, ಮುತ್ತಿನಂತ ಮೈದಿದ್ರು, ಮಕ್ಕಳಿಗಿಂತ ಹೆಚ್ಚಾಗಿದ್ದಾರೆ ತಾಯಿ. ನಾನು ಇಲ್ಲಿ ಬೇಡುವುದು ಒಂದೇ ಒಂದು, ನನ್ನ ಗಂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಈ ಭೂಮಿ ತಾಯಿಯನ್ನು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಅವರ ಕೈ ಬಿಡದೆ ನಮ್ಮನ್ನ ಉದ್ಧಾರ ಮಾಡೋ ಭಾರ ನಿನ್ನೆಲೆ ಕುಡ್ದಿಯಮ್ಮ, ನಿನ್ನೆಲೆ ಕುಡ್ದೆ. ದಾರ ಮಾಡಲೆಂದೇ ಇದ್ದೇವೆ. ಆರುವ ಅಕ್ಕಿಯನ್ನು, ಏಳುವ ಏಣಿಯನ್ನು, ಹರಿಯುವ ನದಿಯನ್ನು ತಿರುವು ಮರು ಮಾಡಬೇಕಾದರೆ ನೀರ ಕಾಣಕ್ಕಿಳಿದ ರಾಜಕೀಯ ರಣವೀರ ವೈರಿಗಳಿಗೆ ಯಮದೂತರ, ಬಂಡರ ಗಂಡ ಬಂಡ ಪ್ರಚಂಡನನ್ನು ಯಾರು ಏನು ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮನಿಂದ ರಕ್ತದ ಉಸಿರನ್ನೇ ಬರ್ಬರವಾಗಿ ಸುಟ್ಟು ಭಸ್ಮ ಮಾಡುತ್ತಾನೆ ಈ ರುದ್ರಯ್ಯ. ರುದ್ರಯ್ಯ, ನೀನೇಗೋ ಇಲ್ಲಿಗೆ ಬಂದೆ? ಗುಡಿ ಇರುವುದು ದೇವರಿಗಾಗಿ, ಇರುವುದು ಪ್ರೀತಿಗಾಗಿ, ಕನಸು ಇರುವುದು ಬದುಕಿಗಾಗಿ. ನಾನು ಬಂದಿರುವುದು ನಿನ್ನ ಹೆರಿಗೆಯೇ ಮುಂಚಿತವಾಗಿ ನಿನ್ನನ್ನು ಟೆಂಡರ್ ಮಾಡೋದಕ್ಕೆ ಬರಲೇವಾ? ಹಿಂದಕ್ಕೆ ಥು, ನಾಚಿಕೆ ಇಲ್ಲದ ರಣ ಹೇಳಿ. ನಿನಗೆ ನನ್ನಂತೆ ಮನೇಲಿ ಯಾರು ಅಕ್ಕ, ತಂಗಿ, ತಾಯಿ ಯಾರು ಇಲ್ಲವೇನು? ಇದ್ದಿದ್ರೆ ನೀನ್ಯಾಕಿಂತ ಹೇಸಿ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೆ? ನೋಡು, ನಾನು ತುಂಬ ಗರ್ಭಿಣಿ. ನನ್ನ ಥೋಳ ಮೇಲೆ ಕಾಮದ ಕಣ್ಣನ್ನು ಹಾಕ್ತಾ ಇದ್ರಲ್ಲ, ನೀವೆಂಥವ್ರು? ಬಾಯ್ ಮುಚ್ಚಲೆ ಒಕ್ಕಿದ ಎಣ್ಣೆ ನೋಡು, ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು, ಬೇರಿನ ಪ್ರತಿಕಾರ. ಈ ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಇಡೀ ವಂಶದಲ್ಲೇ ಪಿಳ್ಳೆಯು ಈ ಭೂಲೋಕಕ್ಕೆ ಬರಲು ನಾನು ಬಿಡುವುದಿಲ್ಲ.
ಇವುಗಳ ಶೀಲ ಸಮಾಧಿ ಮಾಡುತ್ತೀಯೋ ಧ್ಯೇಯ ಸಮಾಧಿ ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟು ಇವಳ ಗರ್ಭದಲ್ಲಿರುವ ಶೀಲದ ಯಮದ ಪಕ್ಷಿ ಪ್ರಾಣ ಪಕ್ಷಿ ಯಮಲೋಕಕ್ಕೆ ಬೋರ್ಸಲಾಗಬೇಕು ಅಷ್ಟೇ. ಮುಚ್ಚು ಬಾಯ್ನ. ನಾನು ಭಾರತೀಯ ನಾರಿ ಅಲ್ಲ. ಭಾರತೀಯ ನಾರಿಗೆ ಶೀಲವೇ ಸಂಪತ್ತು, ಶೀಲವೇ ಸೌಭಾಗ್ಯ ಅಂತ ಹೇಳ್ತಾರೆ. ಆದರೆ ಇಂಥ ಹೇಸಿ ಕೆಲಸಕ್ಕೆ ಬಂದಿಲ್ಲ. ನೀನು ಕೂಡ ಒಬ್ಬ ಮನುಷ್ಯನ. ನಾನು ತುಂಬು ಗರ್ಭಿಣಿ ಹೆಣ್ಣು. ಇಷ್ಟೊಂದು ಹೀಯಾಳಿಸಿ ಮಾತಾಡಕ್ ಹೋಗ್ಬೇಡ. ನಿನ್ನ ಹೆತ್ತೋಳು ಕೂಡ 9 ತಿಂಗಳು ನಿನ್ನನ್ನು ಕೂಡ ಇದೇ ರೀತಿ ಹೆತ್ತು ಹೊತ್ತು ಸಾಕಿ ಸಲವಿತಾಳೋ ತಾಳ್ಗಂಡ. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವು ಹೆಚ್ಚು ಅನ್ನುತ್ತಾರೆ. ಮಾನವುಳ್ಳದಳ ಶೀಲವನ್ನೇ ಸುಟ್ಟು ಹಾಕುವೆ. ಆಮೇಲೆ ನೀನು ಬದುಕುತ್ತೀಯೋ ಸಾಯುತ್ತೀಯೋ ನಿನ್ನ ಪ್ರಾರಂಭದ ಲೇ ಚಂದನೆ, ನನ್ನ ತಂಗಿ ಒಬ್ಬಳ ಸಿಕ್ಕಳೆಂದು ಅಟ್ಟಹಾಸ ಮೆರೆಯುತ್ತೀರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಓಹೋ, ಬಾರಪ್ಪ ಬಾಜಿರವಲ್ಲ ಭೀಮ್ರಾಯ್. ಅಂದು ದ್ರೌಪದಿ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಗೆ ನೀನು ಇವಳ ಶೀಲ ಕಾಪಾಡಲು ಬಂದಿರುವೆಯ. ಅದು ವ್ಯಾಪಾರ ಯುಗ, ಇದು ಕಲಿಯುಗ. ನಮ್ಮಂತ ಶ್ರೀಮಂತರದೇ ದರ್ಬಾರ್. ಸುಟ್ಟು ಹಾಕೋ ಈ ನಿನ್ನ ದರ್ಬಾರನ್ನು. ಬಸುರು ಹೆಂಗಸು ಒಬ್ಬಳ ಸಿಕ್ಕಳೆಂದು ಅಟ್ಟಹಾಸ ಮೆರೆಯುತ್ತಿರಲ್ಲ, ನಿಮ್ಮನ್ನು ಹಡೆದವಳು ಹೆಣ್ಣು ಅಲ್ಲವೇ? ಲೇ ಚಂದನ, ನಿನ್ನ ಅಕ್ಕ ತಂಗಿಯರು ಹೆಣ್ಣು ಅಲ್ಲವೇ? ಲೇ ಭ್ರಷ್ಟರೇ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಹೆಣ್ಣು ಅಲ್ಲವೇ? ಹೆಣ್ಣು ಎನ್ನುವುದನ್ನು ಮರೆತ ಮನಹೀನರೇ, ಮತ್ತು ಸುಮ್ಮನೆ ಬಿಡುವುದಿಲ್ಲ. ಲೇವಣಗುಂಡ ನನ್ನ ಕೊರಳು ಬಟ್ಟಿಡುವಷ್ಟ ಧೈರ್ಯವಂತ ಮಗನೇ. ಪ್ರಚಂಡ ಕಟ್ಟಲೆ ಇವ್ರ ಕೈಗಳನ್ನು. ಏ ಕರೆಂಟ್ ಆಯ್ತು ಏನೇನಿಂದ ಮಾಡಕಲ್ಲ ನಾವು ಒಂದೇ ಏ ಹೊರ ಕರ್ಕೊಂಡವ್ರ ಹತ್ರ ಒಂದೇ ಏಟಿಗೆ 2 ಅಕ್ಕಿ ನನ್ನ ಬಲಿಯೊಳಗೆ ಬಿದ್ದಂತಾಯಿತು. ಪ್ರತ್ಯೇಕದಳು ಆ ಬೆಟ್ಟ ಬರುವುದರೊಳಗಾಗಿ ನಾವು ಒಂದು ಕೆಲಸ ಮಾಡಿ ಮುಗಿಸಬೇಕು. ಭೀಮ್ರಾಯ್, ನೀನು ಬಂದ ಮೇಲೆ ಈ ಕವಿ ಬರೆದ ಕಥೆಗೆ ಟ್ವಿಸ್ಟ್ ಬಂದಂತಾಯಿತು. ಪ್ರಾರಂಭವಾಗಲೇ ಶೀಲದ ಚೆಲ್ಲಾಟ, ರೈತನ ಗೋಳಾಟ. ಪ್ರಾರಂಭವಾಗಲೇ ಶೀಲದ ಚೆಲ್ಲಾಟ, ರೈತನ ಗೋಳಾಟ.
ಎಲೆ, ಆಗಲೇ, ಕುಡಿ. ಅಣ್ಣ, ಓಯ್, ಗಂಡ, ನಿಮ್ಮ ಸರಿಯಲ್ಲೇ ಸಿಲುಕಿಕೊಂಡಿದ್ದಾನೆ. ಅವನ ಕಣ್ಣೆದಿರಿಗೆ ದೇಹದ ಸುಖ ಹೇಗೆ ಅನುಭವಿಸಿ ತೋರಿಸುತ್ತೇನೆ. ಬೇಡ, ನಿಮ್ಮ ಕೈ ಮುಗಿತೀನಿ. ಬಿಡ ನನ್ನ ಕೈಲ. ಇದನ್ನೇನು ಮಾಡ್ತಾ ಇದೀಯ ನೀನು? ನೀನು ಕೂಡ ಒಬ್ಬ ಮನುಷ್ಯನೋ ಪಾಪಿ. ನನ್ನನ್ನು ಕಟ್ಟಿ ಹಾಕಿ ನನಗೇನಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದೆಯಲ್ಲ. ನೋಡ್ತಾ ಇರಿ, ನಾಳೆ ಈ ತುಂಬು ಗರ್ಭಿಣಿ ಗರ್ತಿ ಶಾಪ ನಿಮಗೆಲ್ಲ ತಟ್ಟದೆ ಬಿಡೋದಿಲ್ಲ. ಬೇಡ ಗಣರಾಜ್, ಅವಳಿಗೆ ಏನಾದರೂ ಮಾಡಿದರೆ ನಿಮ್ಮಿಬ್ಬರ ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡಿದೆ ಮತ್ತೆ ಕಿರುಬ? ಈ ಕೆಲಸ ಅಂದೇ ನನ್ನ ಅರಮನೆಯಲ್ಲಿ ನಡೆಯಬೇಕಿತ್ತು. ಅದು ಇನ್ನು ಕೈಗೂಡಿ ಬಂದಿದೆ. ನನ್ನನ್ನು ಹೊಡಿರಿ ಬಡಿರಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಆದರೆ ಆ ನನ್ನ ತಂಗಿಯನ್ನು ಬಿಟ್ಟು ಬಿಡ, ಬಿಟ್ಟು ಬಿಡ. ನಿಮಗೆ ಕೈ ಮುಗಿದು ಬೇಡುತ್ತೇನೆ, ಬಿಟ್ಟು ಬಿಡ. ದೇಹ ಸರಸ ಸಲ್ಲಾಪವಾಡಿದರೆ ನನ್ನ ಮೈಯೆಲ್ಲ ರೋಮಾಂಚನವೂ ಆಯಿತು. ಅಷ್ಟೊಂದು ಅದ್ಭುತ. ಅವಳ ತುಂಬಿದ ದೇಹಗುಡಗೆ ಸರಸ ಸಲ್ಲಾಪವಾಡಿದಕ್ಕೆ ನಾನೇ ಧನ್ಯ.
ನಾನೇ ಧನ್ಯ. ಅಂತೂ ನೀ ದೊಡ್ಡ ಆಟ ಈಡೇರಿತಲ್ಲ, ಇನ್ನು ಒಂದು ಬಾಕಿ ಇದೆ. ಲೇ ಪ್ರಚಂಡ, ಬೆತ್ತರಲ್ಲಿ ಅವನ ಕೈಗಳನ್ನ. ಲೇ ಕರುಣಲಿದ ಕಡುಗ ನಾಯಕರೇ, ರೈತರ ಬಾಳು ಬೆಳಗುವ ಬದಲು ಬೆಂಕಿ ಹಿಡಲಂದ ಹುಟ್ಟಿದಿರಾ? ಇಂದು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮನ್ನು ಕೊಂದೇ ನಾನು ಸಾಯುವೆ. ಶಿಕ್ಷೆಯನ್ನು ಕೊಟ್ಟೆ ನನಗಿಂತ ಶಿಕ್ಷೆಯನ್ನು ಕೊಟ್ಟಿದ್ದೀವಿ. ನಾನು ತುಂಬ ನನ್ನನ್ನೇನು ಮಾಡಬೇಡ ಅಂತ ನಾನು ಅವನಿಗದಷ್ಟೇ ಪರಪರಿಯಾಗಿ ಬೇಡಿಕೊಂಡ್ರು ಕೂಡ ಕರುಣೆ ಇಲ್ಲದ ನನ್ನ ಶೀಲವನ್ನೇ ಹಾಳು ಮಾಡಿದ್ದಲ್ಲ. ನನ್ನಿಂದಾಗೆ ನನಗೆ ಎಂತ ಸ್ಥಿತಿ ಬಂದಿತ್ತು. ನಾನು ಪಾಪೆ ಟೀಚರ್ ನಿನ್ನನ್ನು ಹೇಗೆಲ್ಲ ಹೊಡೆದು ಬಿಟ್ಟಿದ್ದಾರಲ್ಲ. ಇಲ್ಲ ಈ ನೃತ್ಯ ಪರಿಸರ ಶಾಪ ಅವ್ರಿಗೆ ತಟ್ಟದೆ ಇರೋದಿಲ್ಲ, ತಟ್ಟದೆ ಇರೋದಿಲ್ಲ. ನನಗಿಂತ ಸ್ಥಿತಿ ತಂದ್ಮೇಲೆ ನಾನು ಮಾತ್ರ ಖಂಡಿತವಾಗ್ಲೂ ಬದುಕೋದಿಲ್ಲ. ನನ್ನನ್ನು ಕ್ಷಮಿಸ್ಬಿಡೋಣ, ನನ್ನನ್ನು ಕ್ಷಮಿಸ್ಬಿಡು. ಬೇಡ ತಂಗಿ, ಬೇಡ. ಬೇಡ ತಂಗಿ, ಬೇಡ. ತಂಗಿ ನಗುತ್ತೈತಿ ದೈವಾಲಿ, ಅಳುತ್ತೈತಿ ಜೀವ ಎಲ್ಲೇ, ವಿಧಿಯಾಟ ಬಲ್ಲೋ ನಗುತ್ತೈತಿ ದೈವಾಲಿ. ತಂಗಿ, ಎಂತ ಕೆಲಸ ಮಾಡಿಕೊಂಡೆ ಅಮ್ಮ, ಎಂತ ಕೆಲಸ ಮಾಡಿಕೊಂಡೆ. ನನ್ನನ್ನು ಬಿಟ್ಟು ಹೋದಯ ತಂಗಿ. ತಂಗಿ ಎದ್ದೇಳಮ್ಮ, ತಂಗಿ ಎದ್ದೇಳು. ನಿನ್ನ ಅಣ್ಣ ಬಂದಿದ್ದೀನಮ್ಮ, ಒಂದು ಸಾರಿ ನೋಡು. ಕೊಟ್ಟ ಹಾಗೆ ನಿನ್ನ ಶ್ರೀಮಂತ ಮಾಡಬೇಕಂತ
ಸೀರೆ ತಂದಿರಮ್ಮ ತಂಗಿ. ತಂಗಿ, ನಿನಗೆ ನಿನ್ನ ಮಕ್ಕಳಿಗೆ ಬೆಳ್ಳಿ ಉಡ್ದಾರ ಬಂಗಾರ ಚೈನ ಮಾಡ್ಸೋಕಾಗಿ ಬಂದಿದ್ದೇನಮ್ಮ. ಬಂದಿದ್ದೀನಿ ನನ್ನಳಿಗೆ ಬೆಳ್ಳಿಯ ತೊಟ್ಟಿಲ್ದಾಗ ಹಾಕು ಮಾಡ್ತೀನಮ್ಮ ಮಾಡ್ತೀನಿ. ಏನಿದೆ ನಿಮ್ಮ ಅವಸ್ಥೆ? ಏನಂತ ಹೇಳಿ ಬೆಟ್ಟ, ಏನಂತ ಹೇಳಿ. ನನ್ನ ತಂಗಿಯ ಸೀಮಂತ ಮಾಡಬೇಕಂತ ಖುಷಿಯಿಂದ ನಿನ್ನ ಮನೆಗೆ ಬಂದೆ ಬೆಟ್ಟ, ನಿಮ್ಮ ಮನೆಗೆ ಬಂದೆ. ಬೆಟ್ಟ, ಅಲ್ಲಿ ಬಂದು ನೋಡಿದರೆ ಅಲ್ಲಿ ಯಾರು ಇರಲಿಲ್ಲ ಬೆಟ್ಟ, ಯಾರು ಇರಲಿಲ್ಲ. ತೋಟದ ಮನೆ ಕಡೆಗೆ ಬಂದು ನೋಡಿದರೆ ಏನಾಗ ಬಾರಿ ಇದ್ದು ಆಗಿ ಹೋಗಿದೆ ಬೆಟ್ಟ. ಮಾತು ಕೊಡು ಬೆಟ್ಟ, ಮಾತು ಕೊಡು. ಈ ವಿಷಯ ನನ್ನ ಶಿಷ್ಯನಿಗೆ ಹೇಳುವುದಿಲ್ಲ ಅಂತ ಮಾತು ಕೊಡು ಬೆಟ್ಟ. ಆ ಗರುಡ ರಾಜ, ಆ ರುದ್ರಯ್ಯ ಸೇರಿ ನಿನ್ನ ಸೌಭಾಗ್ಯಗಳನ್ನು ಶೀಲ ಹಾಳು ಮಾಡಿದರು ಬೆಟ್ಟ, ಹಾಳು ನಾನು ತಡೆಯಲು ಹೋದರೆ ನನಗೆ ಒಡೆದು ಪಡೆದು ಚಾಕುಲಿಂದ ಚುಚ್ಚಿದರು ಬೆಟ್ಟ, ಶೀಲ ಕಳೆದುಕೊಂಡ ಆ ಸೌಭಾಗ್ಯ ಜಗದಲ್ಲಿ ನಿನಗೆ ಹೇಗೆ ಮುಖ ತೋರಿಸಲಿ ಎಂದು ನನ್ನ ಹೊಟ್ಟೆಯಲ್ಲಿದ್ದ ಚಾಕನ್ನು ಕಿತ್ತಿಕೊಂಡು ಚುಚ್ಚಿಕೊಂಡು ಸತ್ತಳ ಬೆಟ್ಟ. ಅಯ್ಯೋ ಅಯ್ಯೋ, ನನ್ನ ತಮ್ಮ ಕ್ರಾಂತಿಗೆ ಏನಂದು ಹೇಳಲಿ? ಬೆಟ್ಟ, ನನ್ನದೊಂದು ಮಾತು ನಡೆಸಿಕೊಡು ಬೆಟ್ಟ, ಮಾತು ನಡೆಸಿಕೊಡು. 100 ಮಾತು ನಡೆಸಿಕೊಡ್ತೀನಿ ಹೇಳೋ ರಾಯ. ಈ ನನ್ನ ಪಾಪಿ ಕಣ್ಣುಗಳು ನನ್ನ ತಂಗಿಯ ಸೀಮಂತ ನೋಡಿ ಸಾಯಬೇಕಲ್ಲ ಕತ್ತವ ಬೆಟ್ಟ, ಸಾಯಬೇಕಲ್ಲ. ಜೀವ ಜ್ಯೋತಿ ನಾನು ಸಾಯುದ್ರೊಳಗೆ 5 ಮಂದಿ ಮುತ್ತೈದರನ್ನು ಕರೆಸಿ ಸೀಮಂತ ಮಾಡು ಬೆಟ್ಟ, ಮಾಡು. ಸೌಭಾಗ್ಯ, ಕೇಳಿಯೇ ನಿನ್ನ ಅಣ್ಣನ ಆಸೆ ಅಣ್ಣು. ಅಯ್ಯೋ, ಈಗೇನು ಮಾಡಲಿ? ಮೈದನ ಕುಸ್ತಿಯಲ್ಲಿ ಗೆದ್ದು ಪದಕ ತಂದಿದ್ದಾನೆ. ಹೇಳಮ್ಮ, ಹೇಳು ಗುರುಗಳೇ. ನೋಡಿ ಗುರುಗಳೇ, ನೋಡಿ ಅಣ್ಣ.
ಕುಡಿಸೋನು ಅಲ್ಲಿ ಕುಂತೋನೆ ಮ್ಯಾಲೆ ಕುಡಿಯೋರು ನಾವು ಕುಂತ್ಕೊಂಡ್ರೆ ಹಂಗೆ ಹಸನಾದ ಬಾಳು ಒಡೆದು